ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಂದು ಏನೂ ತಪ್ಪಿಲ್ಲ. ನಾನೇ ನೋಡೋಣ ಫಾಲೋ ಮಾಡ್ಕೊಂಡು ಹೋಗಿರಲಿಲ್ಲ. ಅಷ್ಟು ಬುದ್ಧಿ ಇಲ್ವಾ ನನಗೆ? ಸರಿನಪ್ಪ, ನನಗೆ ಬುದ್ಧಿ ಇಲ್ಲ, ಅವ್ರಿಗೆ ಬುದ್ಧಿ ಇದೆ ಅಲ್ವಾ? ಕೂರ್ಸಿ ಕೇಳಬೇಕಿತ್ತು. ನಾನು ಯಾಕೆ ಕೇಳಬೇಕು? ಎಲ್ಲಾನು ಹೇಳೋಳು ಇದನ್ನು ಹೇಳ್ಬೋದಾಗಿತ್ತಲ್ವಾ? ನಾನು ಹೇಳಬೇಕು. ಪ್ಲೀಸ್ ಮಲ್ಲಿ, ಭೂಮಿಕಾ, ಸ್ಟಾಪ್ ಇಟ್. ನೀವೇನು ಚಿಕ್ಕ ಮಕ್ಕಳಾ? ಯು ಪೀಪಲ್ ಆರ್ ಮೆಚ್ಯೂರ್ಡ್ ಎನಫ್. ದಯವಿಟ್ಟು ಜಗಳ ಮುಂದುವರಿಸ್ಬೇಡಿ, ನಿಲ್ಲಿಸ್ಬಿಡಿ ಇಲ್ಲಿಗೆ ಪ್ಲೀಸ್. ಸರಿ ಆಯ್ತು, ಸಾರಿ. ಸಾರಿ. ಸರಿ ಆಯಿತು. ಐ ಆಮ್ ಸಾರಿ ಟು. ಥ್ಯಾಂಕ್ ಯು. ಊಟ ಮಾಡ್ಬೋದ್ಲು, ಹೊಟ್ಟೆ ತುಂಬ. ಹೇಳು ಮಲ್ಲಿ, ಯಾರು ಆ ಹುಡುಗ? ಅವನ ಹಿನ್ನೆಲೆ ಏನು? ನನಗೆ ಅವನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಒಂದಿನ ಬಸ್ ಸ್ಟಾಪಲ್ಲಿ ಸಿಗ್ದ, ಹಾಗೆ ಪರಿಚಯ ಆಗಿತ್ತು. ಆಮೇಲೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಜಾಯ್ನ್ ಆಗಿದ್ದ. ನನ್ನ ಜೂನಿಯರ್ ಅವನು. ಅಪ್ಪ ಅಮ್ಮ ಇಲ್ಲ ಅಂತ ಗೊತ್ತು. ಇದನ್ನು ಬಿಟ್ಟರೆ ನಂಗೆ ಜಾಸ್ತಿ ಏನೂ ಗೊತ್ತಿಲ್ಲ. ಓಕೆ, ಈಗ ಆ ಹುಡುಗನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನೋಡೋ, ನಿನ್ನ ಒಪಿನಿಯನ್ನು, ಒಪ್ಪಿಗೆ ಇದ್ಯಾವುದೂ ಇಲ್ಲದೆ ನಿನ್ನ ಜೀವನದ ಬಗ್ಗೆ ನಾವು ಯಾವುದೇ ಡಿಸಿಷನ್ ತೊಗೊಳಕ್ಕೂ ಆಗಲ್ಲ. ಯಾಕೆಂದರೆ ಇದು ನಿನ್ನ ಜೀವನ. ಸೊ ನೀನು ಕೇಳ್ದೇನೆ ನಾವು ಯಾವುದೇ ನಿರ್ಧಾರ ತೊಗೊಳಕ್ಕಾಗಲ್ಲ. ಈಗ ಆ ಹುಡುಗ ನಿನಗೆ ಪ್ರಪೋಸ್ ಮಾಡ್ದ ಅಂತ ಹೇಳಿದೆ. ಆ ಹುಡುಗ ನಿನ್ಗೆ ಒಪ್ಗೆನಾ? ನಿನ್ನ ಮನಸ್ಸಲ್ಲೂ ಆ ಥರದ್ದು ಏನಾದರೂ ಭಾವನೆ ಇದೆಯಾ? ನೋಡು, ಮುಜುಗರ ಪಟ್ಕೋಬೇಡ. ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳು. ಇಲ್ಲ ಪಾಪ್ನವ್ರೆ, ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ. ನನ್ನ ಮನಸ್ಸಲ್ಲಿ ಆ ಥರ ಯಾವ ಆಲೋಚನೆನೂ ಇಲ್ಲ. ಅದು ಅಲ್ಲದೆ ನಿಮ್ಮ ಒಪ್ಪಿಗೆ ನನ್ನ ಒಪ್ಪಿಗೆ ಅಂತ ಅಂದ್ಕೊಂಡಿರೋಳು ನಾನು. ಇದನ್ನು ನಾನು ಆ ಹುಡುಗಂಗೂ ಹೇಳಿದ್ದೀನಿ. ನನ್ನ ಅಕ್ಕ ಬಾವ ಏನು ಹೇಳ್ತಾರೋ ಅದನ್ನೇ ಮಾಡ್ತೀನಿ, ಅದನ್ನೇ ಕೇಳ್ತೀನಿ ಅಂತ. ನೀವು ತೋರಿಸ್ದವ್ರನ್ನ ಕಣ್ಣು ಮುಚ್ಕೊಂಡು ಮದುವೆ ಆಗ್ತೀನಿ. ಎಲ್ಲ ನಿಮಗೆ ಬಿಟ್ಟಿರೋದು. ಇದರಲ್ಲಿ ನನ್ನ ಅಭಿಪ್ರಾಯ ಕೇಳುವಂಥದ್ದು ಏನೂ ಇಲ್ಲ. ಹೀಗೆ ಹೇಳಿದ್ರೆ ನೋಡು, ನಿನ್ನ ಜೀವನನ ನೀನೇ ಬದುಕಬೇಕು. ಅದು ನಿನ್ನ ಇಷ್ಟದಂತಲೇ ನಡಿಬೇಕು, ನಮ್ಮ ಇಷ್ಟದಂತಲ್ಲ. ನಮ್ಮ ಡಿಸಿಷನ್ ಮೇಲೆ ನಿನ್ನ ಜೀವನ ಕಟ್ಕೊಂಡು ನಾಳೆ ಪಶ್ಚಾತ್ತಾಪ ಪಡೋ ಥರ ಆಗಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿನ್ನ ಮನಸ್ಸಿನಲ್ಲಿ ಏನಿದೆ, ನಿನಗೇನು ಅನಿಸುತ್ತೆ ಅದನ್ನು ನಿಸ್ಸಂಕೋಚವಾಗಿ ನಮ್ಮ ಹತ್ರ ಹೇಳ್ಕೊ. ನಾವು ಏನೂ ಅಂದ್ಕೊಳ್ಳಲ್ಲ, ನಿನ್ನ ಜಡ್ಜ್ ಮಾಡಲ್ಲ. ನಿನ್ನ ಒಪಿನಿಯನ್ಗೆ ನಾವು ಗೌರವ ಕೊಡ್ತೀವಿ. ಆ ಹುಡುಗ ನಿಂಗೆ ಇಷ್ಟ ಆದ್ನಾ? ಆ ಹುಡುಗ ನೋಡಿದ್ರೆ ನಿಂಗೆ ಏನು ಅನ್ಸುತ್ತೆ? ಆ ಹುಡುಗ ನಿಂಗೆ ಸೂಟ್ ಆಗ್ತಾನೆ ಅಂತ ಅನ್ಸುತ್ತಾ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಭಾವನವ್ರೆ. ನಾನು ಆವಾಗಲೇ ಹೇಳಿದ್ನಲ್ಲ, ನಾನು ಆ ಆ್ಯಂಗಲಿಂದ ಯೋಚನೆ ಮಾಡಿಲ್ಲ ಅಂತ. ಬಾಸ್, ಮಲ್ಲಿ ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಹೌದೇನೋ? ಕೊಡ 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 ಮಾತಾಡ್ತೀನಿ, ಕೊಡ. ಅದನ್ನ ಹೇಳಕ್ ಬಂದಿದ್ಯಾ? ಹೋಗು ಮಾತಾಡೋ. ಆಯ್ತು ಬಾಸ್. ಹಲೋ, ಏನ್ರಿ ನೀವು? ನೆನ್ನೆಯಿಂದ ಕಾಲ್ ಮಾಡ್ತಾ ಇದ್ದೀನಿ, ನೀವು ಪಿಕ್ಕೇ ಮಾಡ್ತಾ ಇಲ್ಲ. ನೀವು ಈ ಥರ ಮಾಡಿದ್ರೆ ನಾನು ಏನು ಅನ್ಕೋಬೇಕು? ಇನ್ಸ್ಟಿಟ್ಯೂಟ್ ಹತ್ರನೂ ಬಂದಿಲ್ಲ ಅಂತ ಕೇಳಬಾರ್ದು. ನಾನು ಏನು ಕೇಳಿದೆ? ಏನು ಮಹಾ ಅಪರಾಧನಾ? ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ. ಏನಾದರೂ ಮಾತಾಡ್ರಿ. ಹಲೋ, ನನಗೆ ಮಾತಾಡೋಕೆ ಬಿಟ್ಟಿರ್ತದೆ ನಾನು ಮಾತಾಡೋದು. ಫೋನ್ ಪಿಕ್ ಮಾಡಿದಾಗ್ಲಿಂದ ನಾನ್ ಸ್ಟಾಪ್ ನೀನೇ ಮಾತಾಡ್ತಾ ಇದೆಯಾ, ನಾನು ಹೇಗೆ ಮಾತಾಡಲಿ? ಹೌದಲ್ವಾ? ಸರಿ, ಇವಾಗ ನೀವು ಮಾತಾಡಿ. ಏನು ಫೋನ್ ಮಾಡಿದ್ದು? ಈ ನನ್ನ ಮನೆ ನೋಡಿದ್ಯಾ? ರೀ, ಅದೆಂಗ್ರಿ ಗೊತ್ತಿರುತ್ತೆ? ಅವತ್ತು ನಿಮ್ಮನ್ನ ಡ್ರಾಪ್ ಮಾಡೋಕ್ಕೆ ಬಂದಾಗ ನೀವು ಮಧ್ಯ ರೋಡಲ್ಲೇ ನನ್ನ ಬಿಟ್ಟೋಗ್ಲಿಲ್ವಾ? ಸರಿ ಆಯಿತು, ಒಂದು ಕೆಲಸ ಮಾಡು, ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡು. ನಿಮ್ಮ ಮನೆಗಾ? ಯಾಕೆ?
ನಮ್ಮ ಅಕ್ಕ ಬಾವ ನಿನ್ನ ಹತ್ರ ಮಾತಾಡ್ಬೇಕಂತೆ. ನಿಮ್ಮ ಅಕ್ಕ ಬಾವ ನನ್ನ ಹತ್ರ ಮಾತಾಡ್ಬೇಕಂತ? ಏನು ಮಾತಾಡ್ತಾರೆ? ಯಾಕೆ ಅಷ್ಟು ಹೆದರ್ಕೊಳ್ತಾ ಇದೆಯಾ? ನಮ್ಮ ಅಕ್ಕ ಬಾವ ಏನೋ ತಿನ್ಬಿಡಲ್ಲ, ಮೊದಲು ಬಾ, ನಿನಗೆ ಗೊತ್ತಾಗತ್ತೆ. ಅಂದರೆ ಈ ಜೇಡಿ ತೋಡ್ತಾ ಇರೋ ಕಿಡ್ಡಕ್ಕೆ ಬೀಳಕ್ಕೆ ಮನೆಯವರೆಲ್ಲ ರೆಡಿಯಾಗಿದ್ದಾರೆ ಅಂತ ಆಯ್ತು. ಸರಿ, ಬರ್ತೀನಿ. ಓಕೆ, ಬಾಯ್. ಬಾಸ್ 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 ಏ ಆಯ್ತು, ಯಾಕೆ ಒಳ್ಳೆ ಹಣ್ಣು ಸುಟ್ಬೇಕು ಥರ ಓಡ್ ಬರ್ತೀಯ? ಎಲ್ಲ ಕಡೆ ಸುಡ್ತದೆ ಬಾಸ್. ಇಲ್ಲಿ ಏನು ಬಾಸ್ ಇದು? ತಲೆ ಕೆಟ್ಟೋಗಿದೆ. ನಾನೇನೋ ತಮಾಷೆಗೆ ಟೈಮ್ ಪಾಸು ಅನ್ಕೊಂಡ್ರೆ ಇದು ಸೀರಿಯಸ್ ಆಗ್ತಿದೆಯಲ್ಲ ಬಾಸ್. ಈಗ ಸೀರಿಯಸ್ ಆಗುವಂಥದ್ದು ಏನಪ್ಪ ಆಯಿತು? ಅದೇನೋ ಮನೆ ಅಕ್ಕ ಬಾವ ಅಂತ ಇದ್ದ. ಅದೇ ಬಾಸ್, ಮನೆಯವ್ರು ನಿನ್ನ ಮೀಟ್ ಮಾಡಬೇಕು ಅಂತ ಕರಿತಿದ್ದಾರೆ. ಮನೆಗೆ ಬಾ ಅಂತಂದ್ರು ಬಾಸ್. ಹೀಗೇನು ಮಾಡಲಿ ಬಾಸ್? ಏಯ್, ಏನು ಮಾಡಲಿ ಅಂದರೆ ಕರಿತಿದ್ರಲ್ಲ, ಹೋಗು. ಏನು ಬಾಸ್ ಈಗ ಹೇಳ್ತಿದ್ದೀರಾ? ಅಲ್ಲ, ನಾನು ಅಲ್ಲಿಗೆ ಹೋಗಿ ಏನು ಕಿಸಿಲಿ? ಐ ಮೀನ್ ಏನು ಮಾಡಲಿ ಅಲ್ಲಿಗೋಗಿ ನಾನು? ಅವ್ರನ್ನ ನೋಡಿ ಏನೋ ನಮ್ಮ ಹುಡುಗಿಯಿಂದ ಬಿದ್ದಿದ್ಯಾ, ಮಾಡಿದ ಕೆಲಸ ಇಲ್ವಾ, ನಮ್ಮ ಹುಡುಗಿಗೆ ಹಿಂಸೆ ಕೊಡ್ತೀಯ ಅಂತ ಆಮೇಲೆ ನಾನು ಹಾಕೊಂಡು ರುಬ್ಬಿದ್ರೆ ನಾನು ಏನು ಮಾಡಲಿ ಬಾಸ್? ನಾನು ಮಾಡಿದ ತಪ್ಪೇನು ಗೊತ್ತಪ್ಪ ಇಲ್ವಾ? ನೀನು ಗಂಡಸು ಅಂದ್ಕೊಂಡು ನಿನಗೆ ಪೈಲ್ವಾನ್ ಅಂತ ಹೆಸರಿಟ್ಟೆ. ಹೆಂಗಸರಿಗಿಂತ ಕಡೆಯಾಗಿ ಆಡ್ತೀಯಲ್ಲೋ, ಯಾಕೆ ಅಷ್ಟೊಂದು ಇಟ್ಕೊಂಡು ಭಯ ಪಡ್ತೀಯಾ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಸಾಂಗ್ ಕೇಳಿಲ್ವಲ್ಲ ನೀನು? ನಾನೆಲ್ಲಿ ಪ್ರೀತಿ ಮಾಡಿದೆ ಬಾಸ್? ನೀವು ತಾನೇ ಮಾಡಿಸಿದ್ದು. ಅಂದಮೇಲೆ ಮಿಕ್ಕಿದೆಲ್ಲ ನನಗೆ ಬಿಟ್ಬಿಡೋ, ನಾನು ನೋಡ್ಕೋತೀನಿ. ನಿನ್ನ ಕೆಲಸ ನೀನು ಮಾಡು, ಫಲ ನನಗೆ ಬಿಡು ಅಂತ ದೇವ್ರು ಹೇಳಿಲ್ವೇನಪ್ಪ? ನಿನ್ನ ಪಾಲಿಗೆ ಗಾಡ್ ಫಾದರು ಎಲ್ಲ ನಾನೇ. ಹಾಗಿದ್ಮೇಲೆ ಮುಂದಕ್ಕೆ ಏನೇ ಬಂದರೂ ಅದನ್ನು ನಾನೇ ಫೇಸ್ ಮಾಡ್ತೀನಪ್ಪ. ನೀನು ಕೊಟ್ಟಿರೋ ದಾರಿಲಿ ಸುಮ್ಮನೆ ಸ್ಟ್ರೈಟಾಗಿ ಹೋಗ್ತಾ ಇರು. ನಿನ್ನ ಮೇಲೆ ನನ್ನ ಅಭಯ ಹಸ್ತ ಯಾವಾಗಲೂ ಇರುತ್ತೆ. ಡೋಂಟ್ ವರಿ, ಹೋಗ್ಬಾ. ಬಾಸ್ ಮತ್ತೇನೋ ರಾಗ ಹೇಳಿದ್ಯಾ? ಹೋಗ್ಬಾ ಅಂತ ಹೇಳಿದ್ನಲ್ಲ, ಹೋಗು. ಅಲ್ಲ ಬಾಸ್, ಈಗ ಅಭಯ ಹಸ್ತ ಅಂದ್ಬಿಟ್ಟು ಆಮೇಲೆ ಕೈ ಎತ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ ಬಾಸ್? ಒಂದು ಬೋಂಡದ ಆಸೆಗೆ ಬೋನಲ್ಲಿ ಸಿಗಾಕೊಂಡಂಗೆ ಆಗ್ಬಿಡುತ್ತೆ ಅಲ್ವಾ ಬಾಸ್ ನನ್ನ ಪರಿಸ್ಥಿತಿ? ಅಲ್ಲ ಬಾಸ್, ನಾನು ಪ್ರಪೋಸ್ ಮಾಡಿದ್ಮೇಲೆ ಇಷ್ಟ ಇದ್ರೆ ಒಪ್ಕೋಬೇಕು, ಇಲ್ಲ ಅಂದ್ರೆ ಉಗಿದು ಉಪ್ಪಿನಕಾಯಿ ಹಾಕ್ಬೇಕು. ಅದನ್ನ ಬಿಟ್ಟು ಎಲ್ಲ ತಗೊಂಡೋಗಿ ಅವ್ರ ಮನೆಯವ್ರಿಗೆ ಹೇಳಿ ಮನೆ ಕರ್ಸ್ಕೊಂಡ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು ಬಾಸ್? ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಷನ್ ಬಾಸ್. ಒಂದೇ ಕಣ್ಣಲ್ಲಿ ಅಳುಬಡ ಕಣೋಪ್ಪ ಇಲ್ವಾ? ಕನ್ಫ್ಯೂಷನ್ ಏನೋ ಇದೆ ಅದರಲ್ಲಿ. ಹೋಗೋ ಸೀದಾ ಹೋಗಿ ಅವ್ರ ಮನೇಲಿ ಅವ್ರ ಮುಂದೆ ಕೂತ್ಕೊಳ್ಳೋ. ಅವ್ರಿಗೆ ಏನಂತಾರೆ, ಏನು ಮಾಡ್ತಾರೆ, ಅವ್ರ ಸ್ಕೀಮ್ಗಳೇನು ಅನ್ನೋದನ್ನ ತಿಳ್ಕೊ. ಅವಾಗಲೇ ತಾನೇ ನಾವು ಕೌಂಟ್ರ್ ಸ್ಕೀಮ್ಗಳನ್ನ ರೆಡಿ ಮಾಡೋಕ್ಕಾಗೋದು. ಹೆಂಗಿದ್ರು ಗುಡ್ ಬಾಯ್ ಥರ ಡೀಸೆಂಟಾಗಿ ಚೆನ್ನಾಗಿ ರೆಡಿ ಆಗಿದೆಯಾ ಕಣ? ಹೆಣ್ಣೋಡ ಕರೆಕ್ಟ್ ಆಗಿದೆ ಕಣ ಈ ಡ್ರೆಸ್ಸು. ಹೋಗೋ, ಫೈಲ್ ಇಟ್ಬಿಟ್ಟು ಸೀದಾ ಸ್ಟ್ರೈಟಾಗಿ ಅವ್ರ ಮನೆಗೆ ಹೋಗೋ. ಮಿಕ್ಕಿದ್ದು ನಾನು ನೋಡ್ಕೋತೀವಿ. ಕೊಡೋ ಫೈಲು. ನೋಡು, ಸೀದಾ ಹೋಗಿ ಅವ್ರ ಮನೇಲಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ವಿಷಯ ಮುಗಿಸ್ಕೊಂಡು ಬಾ. ಅರ್ಥ ಆಯ್ತಲ್ಲ ನಿಂಗೆ? ಏನು ಇನ್ನೂ ಮೂತಿ ಹಂಗಿಟ್ಕೊಂಡಿದ್ಯಾ? ನಗಾಡೋ ಫೈಲ್, ನಗಾಡ ಜಾಸ್ತಿ ನಗಾಡೋ. ಈಗ ಮದುವೆ ಅವ್ರನ್ನ ಕಳೆ ಬಂತು. ಹೋಗೋ, ನನ್ನ ಆಶೀರ್ವಾದ ಇದೆ, ಹೋಗೋ. ಸರಿ ಬಾಸ್. ಎದುರು ಬೇಡ, ಏನಾಗಲ್ಲ, ಹೋಗು. ಅಮೃತಧಾರೆ, ನನ್ನ ಅಮೃತಧಾರೆ.